ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ನಮ್ಮ ಸಿಸ್ಟರ್ ಎಷ್ಟು ಚೆನ್ನಾಗಿ ರೊಟ್ಟಿ ತರ್ತಾ ಇದ್ದಾರೆ ನೋಡಿ. ಯಾರು ದೊಡ್ಡ ಕತ್ತೆಗಳಿಗೆ ಯಾರಿಗೂ ಇಲ್ಲಿ ರೊಟ್ಟಿ ಬರ್ತಾ ಇಲ್ಲ. ಸಣ್ಣ ಹುಡುಗಿಯಾಗಿ ರೊಟ್ಟಿ ಕಲ್ತಿದೆ ನೋಡಿ. ಎಷ್ಟು ನೀಟಾಗಿ ರೊಟ್ಟಿ ಮಾಡಿ ಎಲ್ಲಾರ್ಗೂ ಕೊಡ್ತಾ ಇದ್ದಾಳೆ ಪಾಪ. ಯಾರ್ಯಾರಿಗೆ ಬೇಕು ರೊಟ್ಟಿ ಕಮೆಂಟ್ ಮಾಡಿ ನೋಡಿ. ಭಾನುವಾರದ ಬಾಡೂಟ ಇದು, ರೊಟ್ಟಿ ನಾನ್ ವೆಜ್. ಅದಕ್ಕೆ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ತಟ್ಟಿದ್ದಾರೆ. ಓಕೆ ಬಾಯ್. ಇವತ್ತು ಭಾನುವಾರದಿಂದ ಸ್ಪೆಷಲ್. ಇವತ್ತು ರೊಟ್ಟಿ, ನಾನ್ ವೆಜ್ಜು, ಮಟನ್ ಊಟ. ನಮ್ಮ ಮಗಳು ರೊಟ್ಟಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ. ನಮ್ಮ ಮಗಳು ರೊಟ್ಟಿ ಮಾಡ್ತಾ ಇರೋದು ನನಗೆ ಬರಲ್ಲ, ಅದು ನನ್ನ ಮಗಳು ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ತುಂಬ. ನೋಡಿ, ನೀವು ಸಪೋರ್ಟ್ ಮಾಡಿರಿ, ಅಕೌಂಟ್ ಮಾಡಿರಿ, ಲೈಕ್ ಮಾಡಿರಿ, ಎಲ್ಲರೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೋಡಿ, ಇದು ಮಗಳ ಮನೆಗೆ ಅಂತ ಬಂದಿದ್ದೀವಿ ನಿನ್ನೆ. ಇವತ್ತು ಹಂಗಾಗಿ ನಾನ್ ವೆಜ್ ಮಾಡಿದ್ರಾ. ನಮ್ಮ ಮಗಳು ರೊಟ್ಟಿ ಮಾಡ್ತಾ ಇರೋದು. ರೊಟ್ಟಿ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೋಡ್ರಿ ಟೇಸ್ಟು ಹೆಂಗಿದೆ ಏನು ಎಲ್ಲ ಇದು ಮಾಡ್ತೀವಿ. ನೀವೇ ಶೇರ್ ಮಾಡಿರಿ, ಶೇರ್ ಮಾಡಿರಿ ಅಷ್ಟೇ. ಬೆಳಗ್ಗೆ ಎಲ್ಲರೂ ಎದ್ದಿದ್ದು ಲೇಟ್ ಆಯ್ತು. ಬೆಳಗ್ಗೆ ಎಗ್ ರೈಸ್ ಮಾಡಿದ್ರು. ಎಲ್ಲಾರು ತಿಂದ್ಬಿಟ್ಟು ಮಕ್ಕೊಂಡ್ರು. ಆಮೇಲೆ ಮಧ್ಯಾಹ್ನ ಬಿರಿಯಾನಿ ಮಾಡಿದ್ರು, ಎಲ್ಲಾರು ತಿಂದ್ರು. ಈಗ ರೊಟ್ಟಿ ಮಾಡ್ತಿದ್ದಾರೆ. ರೊಟ್ಟಿ ಜೊತೆ ಮಟನ್ ಗ್ರೇವಿ ಹೆಂಗಿರುತ್ತೆ ನೋಡೋಣ. ರೊಟ್ಟಿ ನಮ್ಮ ಅಕ್ಕ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಹೆಂಗಿದೆ ಅದ್ರ ಜೊತೆ ಮಟನ್ ಗ್ರೇವಿ ನೋಡಿ ಫ್ರೆಂಡ್ಸ್. ನಮ್ಮನೇಲಿ ಯಾರಿಗೂ ಬರಲ್ಲ, ನಮಗ್ ಗೊತ್ತಿಲ್ಲ. ತಿನ್ನಕ್ ಎಲ್ಲಾರ್ಗೂ ಬರುತ್ತೆ, ಮಾಡಕ್ ಮಾತ್ರ ಯಾರಿಗ್ ಬರಲ್ಲ. ರೊಟ್ಟಿ ಮತ್ತೆ ಚಿಕನ್, ಬಾಯಲ್ಲಿ ನೀರ್ ಬರ್ತಿದೆ ತಿನ್ನಕ್ಕೆ ನೋಡಿ ಫ್ರೆಂಡ್ಸ್. ಮಟನ್ ಗ್ರೇವಿ ರೊಟ್ಟಿಗೆ ಕಾಂಬಿನೇಷನ್ ಸೂಪರ್. ಇವತ್ತು ನಮ್ಮ ಅಕ್ಕವ್ರ ಮನೇಲಿ ಇದ್ದೀನಿ. ಇವಾಗ ಅವರಿಗೆ ರೊಟ್ಟಿ ಮಾಡಿಕೊಟ್ಟಿದ್ದೆ. ಒಂದ್ಸತಿ ರೊಟ್ಟಿ ಮಾಡಿಕೊಟ್ಟಿದ್ದೆ ಮೊನ್ನೆ. ಅದಕ್ಕೆ ರೊಟ್ಟಿ ಇವತ್ತು ಬೇಕು ಅಂತ ಹೇಳಿ ಮಟನ್ ಗ್ರೇವಿಗೆ ಮಾಡಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಎರಡೆರಡು ಮಾಡಿಕೊಟ್ಟಿದ್ದೀನಿ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಪೂರ್ತಿ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ಎಸ್, ನೀನು ತಿಂದು ಟೇಸ್ಟ್ ಹೇಳು ಆಯಿತಾ? ಹಲೋ, ಹೆಂಗಿದೆ? ಹೌದಾ, ಹೆಂಗಿದೆ? ನೀವೇ ಮಾಡಿರೋದು? ನೋಡಿ, ಇವರೇ ಮಾಡಿರೋದು. ನಿಮಗೆ ಹೆಂಗಿದೆ? ಈಗ ತಿನ್ಬಿಟ್ಟು ಇವಾಗ ನಾವು ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು, ಅಕ್ಕ ಮತ್ತು ನಮ್ಮಮ್ಮ. ನಿನ್ನೆದು ವ್ಲಾಗ್ ಅಂದರೆ ಭಾನುವಾರದ ವ್ಲಾಗಿನ ಕೂಡ ನಾನು ಎರಡನ್ನೂ ಆ್ಯಡ್ ಮಾಡಿದ್ದೀನಿ, ಭಾನುವಾರದ್ದು ಮತ್ತು ಸೋಮವಾರದ್ದು. ಭಾನುವಾರದ್ದು ಫುಲ್ಲು ನಾನ್ ವೆಜ್ದ ವ್ಲಾಗ್ ಆಗಿದೆ. ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಮಾತಾಡಿದ್ದೀವಿ. ಇವತ್ತು ಸೋಮವಾರದ ವ್ಲಾಗ್ನ ಕೂಡ ಇದರೊಳಗೆ ಆ್ಯಡ್ ಮಾಡಿದ್ದೀವಿ. ಸೊ ಇವತ್ತು ಎಲ್ಲ ಕೆಲಸ ಮುಗಿದಿದೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಕೊರಗಜ್ಜ ಟೆಂಪಲ್ಗೆ. ಮೈಸೂರಿಗೆ ಬಂದಾಗೆಲ್ಲ ಹೋಗ್ಬಿಟ್ಟೆ ಹೋಗೋದು. ಹಾಗೆ ಈ ಸತಿನೂ ಕೂಡ ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಅಮ್ಮ ಕೂಡ ನೋಡಿರಲಿಲ್ಲ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಇನ್ನು 10 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ, ಹಂಗಾಗಿ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಗಾಯ್ಸ್, ವ್ಲಾಗ್ನ ವಾಚ್ ಮಾಡಿ ಕಂಪ್ಲೀಟಾಗಿ. ಹಾಗೆ ಏನೇ ತಪ್ಪಿದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮನೇಲಿ ಹೇಗೆ ಮಾತಾಡ್ತೀನೋ ಈಗಲೂ ಕೂಡ ಹಾಗೆ ಮಾತಾಡ್ತಾ ಇದ್ದೀನಿ. ಹಾಗೆ ಡೈಲಿ ವ್ಲಾಗ್ ಮಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ವರ್ಕಲ್ಲಿದ್ದಾಗಲೂ ಕೂಡ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು. ಅಲ್ಲಿ ಸ್ವಲ್ಪ ಈಗ ಕಲಿತ್ಕೊಂಡು ಕೆಲಸ ಮಾಡೋದ್ರಿಂದ ನಾವು ಸ್ವಲ್ಪ ಅಲ್ಲಿ ನಮಗೇನು ಆಗ್ತಿದೆ ಅಂತ ಅಂದರೆ ಗಡಿಬಿಡಿ ಆಗ್ತಾ ಇರೋದ್ರಿಂದ ಅಲ್ಲಿ ಕೆಲಸ ಫಸ್ಟು ನಮಗೆ ಚೆನ್ನಾಗಿ ಮಾಡಬೇಕು. ಅಲ್ಲಿ ವ್ಲಾಗ್ ಎಲ್ಲ ಮಾಡೋದಕ್ಕೆ ನಮಗೆ ಎಲ್ಪ್ ಮಾಡೋರು ಯಾರೂ ಇರಲ್ಲ, ನಮಗೆ ನಾವೇ ಹೆಲ್ಪ್ ಮಾಡಿಕೊಂಡು ಅಲ್ಲಿ ಮಾಡೋದ್ರಿಂದ ವರ್ಕು ನಮಗೆ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ
ಪ್ರಾಬ್ಲಮ್ ಆಗುತ್ತೆ, ಹಂಗಾಗಿ ಮಾಡೋದಿಲ್ಲ. ಜಸ್ಟ್ ಅಲ್ಲಿ ವಿಡಿಯೋ ಮಾಡ್ಕೊಂಬಂದು ಲಿಪ್ಸಿಂಗ್ ಕೊಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೆ ಕೆಲವೊಂದು ವಿಡಿಯೋದಲ್ಲಿ ಕೂಡ. ಗೈಸ್, ನನಗೆ ಹೇಳ್ದಾಗೆ ಇವಾಗ ಹೊರಟಿದ್ದೀವಿ. ನಾನು ಅಕ್ಕ ಮತ್ತು ನಮ್ಮ ಅಮ್ಮ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೊರಡ್ತಾ ಇದ್ದೀವಿ. ಅಕ್ಕನ ಮಕ್ಕಳು ಬರಲಿಲ್ಲ, ಅವರು ಟ್ಯೂಷನ್ಗೆ ಹೋಗಬೇಕು ಅಂತ. ಸೊ ಅಕ್ಕ ಟ್ಯೂಷನ್ಗೆ ಕಳಿಸಿದ್ರು, ಯಾಕಂದರೆ ಅವರು ನಮ್ಮ ಮಾಮನ ಜೊತೆಗೆ ಹೋಗ್ತಾ ಇರ್ತಾರೆ, ಮತ್ತು ಅದಕ್ಕೂ ಅವ್ರನ್ನ ಕರ್ಕೊಂಡೋಗಿಲ್ಲ ಅಂತ ಕಮೆಂಟ್ ಮಾಡಬೇಡಿ. ಆ್ಯಂಡ್ ಹಾಗೆ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಅಕ್ಕನ ಮನೆಯಿಂದ ಬರೀ 10 ಕಿಲೋಮೀಟರ್ ಮಾತ್ರ ಇರೋದು, ತುಂಬ ಹತ್ರ ಆಗತ್ತೆ. ಆ್ಯಂಡ್ 3 ಜನ ಬರೋಕ್ಕಾಗಲ್ಲ ಸ್ಕೂಟೀಲಿ ಅಂತ ಹೇಳಿ ನಾವು ಆಟೋದಲ್ಲಿ ಬಂದಿದ್ದು. ತುಂಬ ಮಳೆ ಬರ್ತಾ ಇತ್ತು, ಹೊರಗಡೆ ಎಲ್ಲ ತುಂಬ ಕೆಸರಿತ್ತು, ಆದರೂ ಒಂಥರ ಚೆನ್ನಾಗಿ ಅನ್ನಿಸ್ತು. ಬಟ್ ಆ ದೇವಸ್ಥಾನ ಇಂಪ್ರೂವ್ ಆಗ್ತಿದೆ ಇನ್ನು, ಆ್ಯಂಡ್ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಆದರೆ ಹೊರಗಡೆ ಫೀಲ್ಡ್ ಗದ್ದೆ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಮಳೆ ಬಂದಾಗ ಕೆಸರಾಗೋ ಚಾನ್ಸಸ್ ಇದೆ. ಮತ್ತು ದೇವಸ್ಥಾನದಲ್ಲಿ ಇಲ್ಲೂ ಕೂಡ ನೀವು ಭಕ್ತಿಯಿಂದ ಏನೇ ಬೇಡ್ಕೊಂಡ್ರೂ ನೆರವೇರುತ್ತೆ. ಮತ್ತು ತುಂಬ ಜನ ಬರ್ತಾರೆ. ಆ್ಯಂಡ್ ಇಲ್ಲಿ ಅಣ್ಣ ತಮ್ಮ 2 ದೇವರು ಕೂಡ ನೆಲೆಸಿದೆ, ಅಕ್ಕಪಕ್ಕದಲ್ಲೇ ಇದೆ. ದೈವರಾಜಗುಳಿಗ ಮತ್ತು ಕೊರಗಜ್ಜ. ಭಕ್ತಿಯಿಂದ ಬೇಡಿ ನಮ್ಮ ಕೈಯಲ್ಲಿ ನೆರವೇರಿದ್ರೆ, ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಕೊಡಿಸ್ಬೇಕು ಅಂತ ಅಂದರೆ ಈ ದೇವರಿಗೆ ಬಂದು ಇಬ್ಬರಿಗೂ ಕೂಡ ತುಂಬ ಶ್ರೇಷ್ಠವಾದದ್ದು ಡ್ರಿಂಕ್ಸ್ ಬಾಟಲ್ಲು ಯಾವುದಾದ್ರೂ ನಮಗೆ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು, ಮತ್ತು ಜೊತೆಗೆ ಚಕ್ಲಿ, ಈ ಥರ ಪೂಜೆ ಸಾಮಾನು ಈ ಥರ ತೊಗೊಂಬಂದು ಕೊಟ್ಟರೆ ತುಂಬ ಒಳ್ಳೆಯದಾಗತ್ತೆ. ಸಂಜೆನೇ ನಮ್ಮ ಮಾಮನ ಜೊತೆಗೆ ಮಹದೇಶ್ವರ ದೇವಸ್ಥಾನ ಇಲ್ಲೇ ಮೈಸೂರಿನಲ್ಲಿ ಇದೆ, ಅಲ್ಲಿಗೆ ಕರ್ಕೊಂಡೋಗಿದ್ರು. ಆ ದೇವಸ್ಥಾನದ ಸಣ್ಣ ಕ್ಲಿಕ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಭಾನುವಾರದ ಬಾಡೂಟ ಮತ್ತು ನಮ್ಮ ಸೋಮವಾರದ ಕಂಪ್ಲೀಟ್ ವ್ಲಾಗ್ನ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. 30K ಮೇಲೆ ಫಾಲೋವರ್ಸ್ ಆಗಿದ್ದೀರಾ, ಸಬ್ಸ್ಕ್ರೈಬ್ಸ್ ಆಗಿದ್ದೀರಾ ಯೂಟ್ಯೂಬ್ನಲ್ಲಿ. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿ, ಆದಷ್ಟು ಬೇಗ ಪಬ್ಲಿಕ್ ವಾಚಸ್ನ ಕೊಡಿ, ನನಗೆ ಮಾನಿಟೈಸೇಷನ್ ಆನ್ ಆಗುವಂಥ ಚಾನ್ಸಸ್ ಇದೆ. ಸೊ ಅದು ನಿಮ್ಮ ಸಪೋರ್ಟಿಂದನೇ ಸಾಧ್ಯ. ದಯವಿಟ್ಟು ಎಲ್ಲರೂ ಕೂಡ ನನ್ನ ಫಾಲೋವರ್ಸ್, ನನ್ನ ಸಬ್ಸ್ಕ್ರೈಬ್ಸೇ ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು, ಅವ್ರ ಲೈಕ್ಸೇ ಸಾಕಾಗಿದೆ. ಆ್ಯಂಡ್ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ವ್ಲಾಗಿಗೆ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ವ್ಲಾಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಬಾಯ್.